ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಲೋಕಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಓಂ ಬಿರ್ಲಾ ಅವರ ಪದಚ್ಯುತಿಗೆ ಕಾಂಗ್ರೆಸ್ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದೆ. ಅವಿಶ್ವಾಸ ನಿರ್ಣಯ ಇತ್ಯರ್ಥ ಆಗೋವರೆಗೆ ಓಂ ಬಿರ್ಲಾ ಅವರು ಲೋಕಸಭಾ ಸ್ಪೀಕರ್ ಸ್ಥಾನದಿಂದ ದೂರ ಉಳಿಯೋದಕ್ಕೆ, ಅಂದರೆ ಕಲಾಪದಲ್ಲಿ ಭಾಗಿಯಾಗದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಕಿರಣ್ ರಿಜಿಜು ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಫೆಬ್ರವರಿ 4ರಂದು ಪ್ರಧಾನಮಂತ್ರಿಯವರು ಕೂರುವಂತಹ ಕುರ್ಚಿಯ ಬಳಿ ಏನೆಲ್ಲ ನಡೆಯಿತು ಅನ್ನೋದು ಈ ವಿಡಿಯೋದಲ್ಲಿದೆ. I don't think PM will have the guts to come to the Lok Sabha today. डर गए, आने से डर गए सदन में, और उनके रेल मंत्री और निशिकांत जी तो बुलेट ट्रेन की तरह भागे लड़कियों को देखते कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना ಕಳೆದ ವಾರ ಫೆಬ್ರವರಿ 4ರಂದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಕೊಟ್ಟ ಹೇಳಿಕೆಗಳಿವು. ಲೋಕಸಭೆ ಕಲಾಪ ಶುರುವಾಗೋ ಮೊದಲೇ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಗಳು ಇವತ್ತು ಸಂಸತ್ತಿಗೆ ಬರಲ್ಲ ಅಂತ ಭವಿಷ್ಯ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದಂತೆ ಅವತ್ತು ಪ್ರಧಾನಮಂತ್ರಿಗಳು ಲೋಕಸಭೆ ಭಾಷಣವನ್ನ ಮೊಟಕುಗೊಳಿಸಿದ್ರು. ಆಮೇಲೆ ಕಾಂಗ್ರೆಸ್ ಮಹಿಳಾ ಸಂಸದರನ್ನ ನೋಡಿ ಹೆದರಿ ಓಡಿ ಹೋದ್ರು ಅಂತ ಪ್ರಿಯಾಂಕಾ ವಾದ್ರಾ ಹೇಳಿಕೆ ಕೊಟ್ಟಿದ್ರು. ಇದಾದ ಮರುದಿನ ಅಂದ್ರೆ ಫೆಬ್ರವರಿ 5ರಂದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಪ್ರಧಾನಮಂತ್ರಿಗಳ ಮೇಲೆ ದಾಳಿಗೆ ಸಂಚು ರೂಪಿಸಿದ್ರು ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಸ್ಪೀಕರ್ ಹೇಳಿದ್ದೇ ನಿಜ ಅಂತಿರೋ ಬಿಜೆಪಿಯವರು ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಇದು ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನಡೆದ ಪ್ರತಿಭಟನೆಯ ದೃಶ್ಯ. ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಮಹಿಳಾ ಸಂಸದರು ಉದ್ದೇಶಪೂರ್ವಕವಾಗಿ ಪ್ರಧಾನಿಯವರ ಕುರ್ಚಿಯ ಕಡೆ ಬಂದಿದ್ದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಬೇರೆ ಮಹಿಳಾ ಸಂಸದರನ್ನು ಇಲ್ಲೇ ಬನ್ನಿ ಅಂತ ಕರೀತಾ ಇರುವುದು ಕಾಣಿಸುತ್ತೆ. ಪ್ರಧಾನಮಂತ್ರಿ ಕೂರುವ ಸೀಟಿನ ಬಳಿ ಬಂದು ಬ್ಯಾನರ್ಗಳನ್ನ ಹಿಡಿದು ಘೋಷಣೆ ಕೂಗಲು ಶುರು ಮಾಡುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಒಂದು ಕಡೆ ಪ್ರಧಾನಮಂತ್ರಿ ಕೂರುವ ಸೀಟಿನ ಬಳಿ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಜಮಾಯಿಸಿದ್ರು. ಇನ್ನೊಂದು ಕಡೆ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್, ಪ್ರಹ್ಲಾದ್ ಜೋಶಿ ದಯವಿಟ್ಟು ನಿಮ್ಮ ಜಾಗಕ್ಕೆ ಹೋಗಿ ಅಂತ ಕೇಳ್ತಾ ಇರೋದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕೈ ಮುಗಿದು ದಯವಿಟ್ಟು ಪ್ರತಿಭಟನೆ ಇಲ್ಲಿ ಮಾಡಬೇಡಿ ಅಂತ ಮನವಿ ಮಾಡ್ತಿರೋದು ಕಾಣಿಸುತ್ತೆ. ಯಾವಾಗ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಪ್ರಧಾನಿಯವರ ಕುರ್ಚಿ ಬಳಿಗೆ ಸಂಸತ್ ನಿಯಮಗಳನ್ನ ಮೀರಿ ಪ್ರತಿಭಟನೆ ಮಾಡಿದ್ರು, ಆಗ ಅಧಿವೇಶನ ಮುಂದೂಡಿಕೆ ಆಯಿತು. ಕೇಂದ್ರ ಸಚಿವರು, ಬಿಜೆಪಿ ಸಂಸದರು ಎದ್ದು ಹೊರಗೆ ಹೋದ್ರು. ಈಗ ಇದೇ ವಿಡಿಯೋವನ್ನ ಕಾನೂನು ಮತ್ತು ಸಂಸದೀಯ ಸಚಿವ ಕಿರಣ್ ರಿಜಿಜು ರಿಲೀಸ್ ಮಾಡಿ ರಾಹುಲ್ ಗಾಂಧಿಯವರ ಮೇಲೂ ಆಕ್ರೋಶ ಹೊರಹಾಕಿದ್ರು. राहुल गांधी जी और उनके कांग्रेस के टीम ने जानबूझ करके महिला सांसदों को आगे भेजा और बैनर लेके प्रधानमंत्री की कुर्सी तक जाने का प्लान बनाया, और हम लोगों ने संयम से अपने सांसदों को रोका. पूरे कांग्रेस पार्टी, राहुल गांधी और पूरे कांग्रेस पार्टी को माफी मांगना पड़ेगा. तो सदन कैसे चलेगा? तो क्या हम भी अपने सांसदों को फ्री बॉक्सिंग खेलने के लिए आगे भेजों क्या? संसद ऐसे चलेगा क्या? ಸಂಸತ್ ಕಲಾಪದ ನಿಯಮಗಳ ಪ್ರಕಾರ ಆಡಳಿತ ಪಕ್ಷಗಳ ಸದಸ್ಯರ ಕಡೆ ಪ್ರತಿಪಕ್ಷದವರು ಹೋಗಬಾರದು, ಪ್ರತಿಪಕ್ಷದವರು ಕೂರುವ ಕಡೆ ಆಡಳಿತ ಪಕ್ಷದವರು ಹೋಗಬಾರದು. ಆದರೆ ಇಲ್ಲಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ರು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರಶ್ನೆ ಮಾಡಿದ್ರು. ಕೇಂದ್ರ ಸಚಿವರ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದರೆ ಭಾರತ ಚೀನಾ ಗಡಿ ಸಂಘರ್ಷದಲ್ಲಿ ಆಗಿರುವ ಲೋಪಗಳ ಬಗ್ಗೆ ನಿವೃತ್ತ ಜನರಲ್ ನರವಾಣೆಯವರ ಆತ್ಮಚರಿತ್ರೆ ಬಗ್ಗೆ ಮಾತಾಡಲು ಅವಕಾಶ ಕೊಡಬೇಕು, ಇದಕ್ಕೆ ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಸಚಿವರು ಉತ್ತರ ಕೊಡಬೇಕು ಅನ್ನೋದು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಬೇಡಿಕೆ. The book is available on Amazon. General Narawane has tweeted, as I just read to you, that please buy my book. So Narawane ji, who's the army chief, who I believe over Penguin. Do you believe Penguin over Narawane ji? I believe Mr. Narawane. He is the army chief. He has made certain statements in the book. That is inconvenient for the government of India. It's inconvenient for the Prime Minister of India. Obviously, you have to decide whether Penguin is telling the truth or Army Chief is telling the truth.
ನರವಾಣೆ ಪುಸ್ತಕ ಬಿಟ್ಟು ರಾಹುಲ್ ಗಾಂಧಿಯವರು ಬೇರೆ ವಿಚಾರ ಚರ್ಚೆ ಮಾಡ್ತಿಲ್ಲ. ನರವಾಣೆ ಆತ್ಮಚರಿತ್ರೆ ಬಗ್ಗೆ ಚರ್ಚೆಗೆ ಲೋಕಸಭೆಯಲ್ಲಿ ಸ್ಪೀಕರ್ ಕೂಡ ಅವಕಾಶ ಕೊಡ್ತಿಲ್ಲ. ಇನ್ನು ಎಂಎಂ ನರವಾಣೆ ಆತ್ಮಚರಿತ್ರೆ ಪುಸ್ತಕ ಬಿಡುಗಡೆಗೆ ಭಾರತದಲ್ಲಿ ಅನುಮತಿ ಇಲ್ಲ. ಹೀಗಿದ್ರೂ ಮಾರಾಟ ಆಗ್ತಾ ಇರೋದರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ದೂರು ಕೊಟ್ಟಿದೆ. ದೆಹಲಿ ಪೊಲೀಸ್ ಟೀಮ್ನ ವಿಶೇಷ ಪಡೆ ತನಿಖೆಯನ್ನೂ ನಡೆಸ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಲೋಕಸಭೆ ಸ್ಪೀಕರ್ ಅವರ ಪದಚ್ಯುತಿಗೊಳಿಸಬೇಕು ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಸ್ಪೀಕರ್ ಸ್ಥಾನದಲ್ಲಿ ಕೂರಲ್ಲ ಅಂದ್ರಂತೆ ಓಂ ಬಿರ್ಲಾ. ಸ್ಪೀಕರ್ಗೆ ಬಿಜೆಪಿ ಸಂಸದೆಯರಿಂದ ಬೆಂಬಲ ಪತ್ರ. ಅವಿಶ್ವಾಸ ನಿರ್ಣಯ ಮಂಡನೆಗೆ ಬೇಸರ ವ್ಯಕ್ತಪಡಿಸಿರುವ ಸ್ಪೀಕರ್ ಓಂ ಬಿರ್ಲಾ ಅವಿಶ್ವಾಸ ನಿರ್ಣಯದ ಬಗ್ಗೆ ಇತ್ಯರ್ಥ ಆಗುವವರೆಗೂ ಸ್ಪೀಕರ್ ಸ್ಥಾನದಲ್ಲಿ ಕೂರಲ್ಲ ಅಂತ ಹೇಳಿದ್ದಾರಂತೆ. ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ಮಹಿಳಾ ಸಂಸದೆಯರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅಂತ ಬಿಜೆಪಿ ಮಹಿಳಾ ಸಂಸದೆಯರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದ ಸಾರಾಂಶ ಹೀಗಿದೆ. 2026ರ ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನಡೆದ ಘಟನೆ ದುರಾದೃಷ್ಟಕರ. ಲೋಕಸಭೆಯ ಘನತೆ ಮತ್ತು ಪಾವಿತ್ರ್ಯವನ್ನು ರಕ್ಷಿಸಿದ ನಿಮ್ಮ ನಿರ್ಧಾರ ಅನುಕರಣೀಯ. ಅವತ್ತು ವಿರೋಧ ಪಕ್ಷದ ಸದಸ್ಯರು ಸ್ಪೀಕರ್ ಮೇಜಿನ ಮೇಲೆ ಹತ್ತೋದನ್ನ, ಕಾಗದ ಪತ್ರಗಳನ್ನು ಹರಿದು ಎಸೆಯೋದನ್ನ ನಾವು ನೋಡಿದ್ದೇವೆ. ಆಕ್ರಮಣಕಾರಿಯಾಗಿ ವರ್ತಿಸುತ್ತಾ ಬ್ಯಾನರ್ಗಳನ್ನು ಹಿಡಿದು ಪ್ರಧಾನಿ ಮೋದಿಯವರ ಆಸನವನ್ನ ಸುತ್ತುವರೆದಿದ್ದು ದುಃಖಕರ. ಸದನದಲ್ಲಿ ಇಂತಹ ಘೋರ ಕೃತ್ಯಗಳನ್ನು ಎಸಗಿ ಪ್ರಜಾಪ್ರಭುತ್ವಕ್ಕೆ ಅಪಖ್ಯಾತಿ ತಂದಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದ ಸಂಸದರ ವಿರುದ್ಧ ನಿಯಮಗಳ ಅಡಿಯಲ್ಲಿ ಸಾಧ್ಯವಾದಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಿಮ್ಮನ್ನ ಒತ್ತಾಯಿಸುತ್ತೇವೆ. ಹೇಗೆ ನಿನ್ನೆ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಬರೆದ ಪತ್ರಕ್ಕೆ ಬಿಜೆಪಿ ಮಹಿಳಾ ಸಂಸದೆಯರು ಪತ್ರ ಬರೆದು ತಿರುಗೇಟು. ಈ ಮಧ್ಯೆ ಲೋಕಸಭೆಯಲ್ಲಿ ಇವತ್ತೂ ಪ್ರತಿಪಕ್ಷದವರ ಪ್ರತಿಭಟನೆ ತಾರಕಕ್ಕೇರಿತ್ತು. ಇನ್ನು 3 ದಿನ ಮಾತ್ರ ಕೇಂದ್ರ ಸಂಸತ್ ಅಧಿವೇಶನದ ಮೊದಲಾರ್ಧ ಭಾಗ ನಡೆಯಲಿದೆ. ಫೆಬ್ರವರಿ 13ಕ್ಕೆ ಅಧಿವೇಶನ ಕೊನೆಯಾಗಲಿದೆ. ಅಷ್ಟರೊಳಗೆ ಜನಪರ ಚರ್ಚೆಗಳಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯದಲ್ಲಿ ಬಜೆಟ್ ತಯಾರಿಯಲ್ಲಿ ಸಿಎಂ ಬ್ಯುಸಿಯಾಗಿದ್ದಾರೆ. ಮತ್ತೊಂದೆಡೆ ಅವರದೇ ಪಕ್ಷದ ಶಾಸಕರು ಸಿಎಂ ಕುರ್ಚಿ ಅಲುಗಾಡಿಸುವಂತಹ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಡಿಸಿಎಂ ಯಾವಾಗ ದೆಹಲಿಗೆ ಹಾರಿದರೂ ಕೂಡ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆ ಫಿಕ್ಸ್ ಆಗೇ ಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಹೀಗಾಗಿಯೇ ದೆಹಲಿಗೆ ಹೋಗುವ ಮೊದಲೇ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನನ್ನ ಬಗ್ಗೆ, ಸಿಎಂ ಬಗ್ಗೆ ಯಾರೂ ಏನು ಮಾತಾಡದೇ ಇರೋದೇ ನನಗೂ ಒಳ್ಳೆಯದು ಅಂತ ಎಲ್ರಿಗೂ ಎಚ್ಚರಿಕೆ ಸಂದೇಶವನ್ನು ನೀಡಿದರು. ಇದೇನು ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. ಇದ್ರ ಮೇಲೂ ಇದನ್ನು ಮುಂದುವರಿಸೋದು ಉತ್ತಮ ಅಲ್ಲ. ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ನನ್ನ ಪ್ರಕಾರ 5 ವರ್ಷ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ಅಸ್ಸಾಂ ಚುನಾವಣಾ ಉಸ್ತುವಾರಿ ಆಗಿರುವ ಡಿ.ಕೆ. ಶಿವಕುಮಾರ್ ಚುನಾವಣಾ ಸಿದ್ಧತೆಗಳ ಬಗ್ಗೆ ಸಭೆ ಮಾಡಲು ಆಗಾಗ ದೆಹಲಿಗೆ ಹೋಗುತ್ತಿರುತ್ತಾರೆ. ದೆಹಲಿಗೆ ಹೋಗುವಾಗ ಪ್ರತಿ ಬಾರಿಯೂ ಅಧಿಕಾರ ಹಂಚಿಕೆ, ಡಿಕೆ ಸಿಎಂ ಅನ್ನೋ ಮಾತೆಲ್ಲ ಕೇಳುತ್ತಲೇ ಇರ್ತವೆ. ಈ ಬಾರಿ ಆಗಿದ್ದು ಅದೇ ನೋಡಿ. ಸಿಎಂ ಬಜೆಟ್ ಸಿದ್ಧತೆಯಲ್ಲಿದ್ದಾರೆ. ಡಿಕೆಶಿ ಇಲಾಖೆಗಳ ಸಭೆ ಇದೆ. ಆದರೂ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ. ಅದಾಗಲೇ ಶುರುವಾಯಿತು ನೋಡಿ ಮತ್ತದೇ ಕುರ್ಚಿ ಚರ್ಚೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ನಾವು ನೀವು ಹೇಳಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡಿದ ಲೀಡರ್ಶಿಪ್ ಬಗ್ಗೆ ನಾವು ಏನು ಮಾತಾಡ್ಲಿಕ್ಕಾಗಲ್ಲ. 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಆಪ್ತ ಶಾಸಕರ ಈ ಎಲ್ಲ ಮಾತುಗಳನ್ನ ಕೇಳಿದ ಡಿ.ಕೆ. ಶಿವಕುಮಾರ್ ಯಾರ ಮಾತಿಗೂ ಸೊಪ್ಪು ಹಾಕಬೇಡಿ ಎಂದ್ರು. ದೆಹಲಿಗೆ ಹೋಗೋ ಹಿಂದಿನ ದಿನ ಹೋಗೋ ಗಳಿಗೆ ವಿಮಾನ ಹತ್ತೋವಾಗಲೂ ಕೂಡ ಡಿಕೆಶಿಯದ್ದು ಅದೇ ಮಾತಾಗಿತ್ತು. ನನ್ನ ಬಗ್ಗೆ, ಸಿಎಂ ಬಗ್ಗೆ ಯಾರೂ ಏನೂ ಮಾತನಾಡದೆ ಇರೋದೇ ನನಗೆ ಒಳ್ಳೆಯದು ಅಂದುಬಿಟ್ರು. ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗುದಿಲ್ಲ. ಹೀಗೆಲ್ಲ ಹೇಳಿದ್ಮೇಲೆ ದೆಹಲಿಗೆ ಹೋದ ಡಿ.ಕೆ. ಶಿವಕುಮಾರ್ ಎಐಸಿಸಿ ಕಚೇರಿಯಲ್ಲಿ ನಡೆದ ಅಸ್ಸಾಂ ಚುನಾವಣಾ ತಯಾರಿ ಸಭೆಯಲ್ಲಿ ಪಾಲ್ಗೊಂಡರು. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳುತ್ತೇನೆ, ಯಾರು ಸಮಯ ಕೊಡ್ತಾರೋ ಅವರ ಜೊತೆ ಮಾತಾಡ್ತೇನೆ ಎಂಬ ಟ್ವಿಸ್ಟ್ ಕೊಟ್ಟರು. ಹೋಗಿ ಬಂದ್ಮೇಲೆ ಯಾರಾದ್ರೂ ಅಂತ ಹೇಳ್ತೀನಿ. ಭೇಟಿ ಆಗ್ತೀನಿ ಅಂತ
ಖಂಡಿತ ಒಳ್ಳೆ ಕಥೆ ಐತಲ್ಲ. ಇದು ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ದೆಹಲಿಯಲ್ಲಿ ಡಿಕೆಶಿ ಹೀಗೆ ಹೇಳ್ತಿರೋವಾಗಲೇ ಬೆಂಗಳೂರಿನಲ್ಲಿ ಬಜೆಟ್ ತಯಾರಿ ಸಭೆಯಲ್ಲಿದ್ದ ಸಿಎಂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಎಂದ್ರು. ಡಿಕೆ ದೆಹಲಿಗೆ ಹೋಗಿರೋದು ಗೊತ್ತು, ನನಗೆ ಹೇಳಿಯೇ ಹೋಗಿದ್ದಾರೆ ಎಂದ್ರು ಸಿಎಂ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಮುಂದೆ ಆಗಿರುವ ಮಾತುಕತೆ ಬಗ್ಗೆ ಏನೂ ಮಾತನಾಡಲ್ಲ ಎಂದ ಸಿಎಂ, ಹೈಕಮಾಂಡ್ ಹೇಳಿದ್ದೇ ಫೈನಲ್, ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೇನೆ ಎಂದು ಸ್ಪಷ್ಟಪಡಿಸಿದ್ರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್ಕಾರದಲ್ಲಿ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲ, ನಾವೆಲ್ಲ ಸೇಫ್ ಅಂತಿದ್ದಾರೆ ಸಚಿವರು. ಸುಭದ್ರ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅಂತಿದ್ದಾರೆ ಕೆಲ ಶಾಸಕರು. ಆದರೂ ಇದೆಲ್ಲದರ ಮಧ್ಯೆ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಾಯಕರು ಮಾತನಾಡಿದ್ದಾರೆ. ಡೆಲ್ಲಿಗೆ ಹೋಗೋದೇ ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಚ್ಕೋತೀವಿ, ಯಾರ್ಯಾರ ಸಮಸ್ಯೆ ಇದೆ ಅದನ್ನ ಹಂಚ್ಕೊಳ್ಳಿಕ್ಕೆ ಇರೋದು ಹೈಕಮಾಂಡ್. ಅದೇ ನಮ್ಮದು ದೇವಸ್ಥಾನ. ಸಾಲ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಹೋಗ್ತಾರಪ್ಪ ಡೆಲ್ಲಿಗೆ. ಅವರು ಹೋಗ್ಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳಿರ್ತವೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟದ ಬಗ್ಗೆ ಬಿಜೆಪಿ ಎಕ್ಸ್ ಪೋಸ್ಟ್ ಮಾಡಿ ಕಾಲೆಳೆದಿದೆ. ರಾಜ್ಯದ ಬಜೆಟ್ ಸಿದ್ಧತೆಗಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಓಲೈಕೆ ಮತ್ತು ದೆಹಲಿ ಯಾತ್ರೆಯೇ ಮುಖ್ಯವಾಗಿದೆ. ಒಂದೆಡೆ ಖಜಾನೆ ಖಾಲಿ, ಇನ್ನೊಂದೆಡೆ ಕೈ ನಾಯಕರ ಬೀದಿ ಜಗಳ, ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ಡಾಕ್ಟರ್ ಯತೀಂದ್ರ ಅವರ ಬಹಿರಂಗ ವಾಕ್ಸಮರ, 90 ಶಾಸಕರ ಬಲಪ್ರದರ್ಶನದ ಹೇಳಿಕೆಗಳು ಆಡಳಿತ ಯಂತ್ರ ಕುಸಿದಿರುವುದಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುರ್ಚಿ ಉಳಿಸಿಕೊಳ್ಳುವ ಮತ್ತು ಕಸಿದುಕೊಳ್ಳುವ ಈ ನಾಟಕದಲ್ಲಿ ರಾಜ್ಯದ ಅಭಿವೃದ್ಧಿ ಮಾತ್ರ ಸಂಪೂರ್ಣ ಶೂನ್ಯ. ಜನರು ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿದ್ದು ಅಭಿವೃದ್ಧಿ ಮಾಡುವುದಕ್ಕೆ, ಗುಂಪುಗಾರಿಕೆ ಮಾಡುವುದಕ್ಕಲ್ಲ ಎಂದು ಪೋಸ್ಟ್ ಮಾಡಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜಾಮೀನು ಸಿಕ್ಕಿಲ್ಲ. ಇಷ್ಟಾಗ್ತಾ ಇದ್ದಂತೆ ಮತ್ತೆ ಭೈರತಿ ಬಸವರಾಜ್ ಕಾಣದಂತೆ ಮಾಯವಾಗಿದ್ದಾರೆ. ಸಿಐಡಿ ಪರ ವಕೀಲರ ವಾದವನ್ನು ಪರಿಗಣಿಸಿ ಹೈಕೋರ್ಟ್ ಜಾಮೀನು ನೀಡೋದಕ್ಕೆ ನಿರಾಕರಿಸಿದೆ. ಅಚ್ಚುಕ ಇವತ್ತು ಹೈಕೋರ್ಟ್ನಲ್ಲಿ ಏನಾಯಿತು, ಭೈರತಿ ಬಸವರಾಜ್ ಬೇಲ್ ರದ್ದಾಗಿದ್ದು ಯಾಕೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬೆಂಗಳೂರಿನ ಕೆಆರ್ಪುರಂ ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಬಂಧನ ಫಿಕ್ಸ್ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಜನವರಿ 27ರಿಂದ 29ರವರೆಗೂ ನಡೆದ ವಾದ ಪ್ರತಿವಾದವನ್ನ ಆಲಿಸಿದ್ದ ನ್ಯಾಯಾಲಯ ಇವತ್ತಿನ ಆದೇಶ ಕಾಯ್ದಿರಿಸಿತ್ತು. ಆದರೆ ಇವತ್ತು ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ಭೈರತಿ ಬಸವರಾಜುಗೆ ಜಾಮೀನು ಅರ್ಜಿಯನ್ನೇ ತಿರಸ್ಕರಿಸಿದೆ. ಪೊಲೀಸ್ ಇಲಾಖೆ ಪರವಾಗಿ ವಾದ ಮಂಡಿಸಿದ್ದ ಸರಕಾರಿ ಪರ ವಕೀಲ ಜಗದೀಶ್ ಅವರ ಪ್ರಮುಖ ಅಂಶಗಳನ್ನೇ ಉಲ್ಲೇಖಿಸಿ ಹೈಕೋರ್ಟ್ ಜಾಮೀನು ರದ್ದುಗೊಳಿಸಿದೆ. ಹಾಗಿದ್ರೆ ಸರಕಾರಿ ಪರ ವಕೀಲ ಜಗದೀಶ್ ಮಂಡಿಸಿದ್ದ ವಾದಗಳೇನು ಅಂತ ನೋಡೋದಾದ್ರೆ, 15 ಜುಲೈ 2025ರಂದು ರೌಡಿ ಶೀಟರ್ ಹತ್ಯೆ ನಡೆದಿದೆ. ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ 12 ಜನರ ಪಾತ್ರವಿದೆ. ಬಂಧಿತ ಆರೋಪಿಗಳು ಶಾಸಕರ ಹೆಸರನ್ನ ಹೇಳಿದ್ದಾರೆ. ಕೋಕಾ ಕಾಯ್ದೆಯಡಿ ಕೇಸ್ ದಾಖಲಿಸಿ ತನಿಖೆ ಆಗ್ತಿದೆ. ಕೊಲೆ ಹಿಂದೆ ಕೆಲ ಪೊಲೀಸ್ ಅಧಿಕಾರಿಗಳ ಪಾತ್ರವಿದೆ. ಪೊಲೀಸರ ಪಾತ್ರ ಏನು ಅಂತ ಪತ್ತೆ ಮಾಡೋದು ಅತ್ಯವಶ್ಯಕ. ಶಾಸಕರನ್ನ ಬಂಧಿಸಿ ವಿಚಾರಣೆ ಮಾಡಿದ್ರೆ ನಿಜಾಂಶ ತಿಳಿಯುತ್ತೆ. ಬಿಕ್ಲು ಶಿವನ ತಾಯಿ ಮೊದಲು ಶಾಸಕರ ಪಾತ್ರವಿದೆ ಅಂದಿದ್ರು. ಆದ್ರೆ 24 ಗಂಟೆಯಲ್ಲೇ ಬಿಕ್ಲು ಶಿವನ ತಾಯಿ ಹೇಳಿಕೆ ಬದಲಿಸಿದ್ರು. ಇಂದು ಪೊಲೀಸರಿಗೆ ಕೊಟ್ಟ ದೂರಿನಲ್ಲೂ ಕೆಲ ವ್ಯತ್ಯಾಸಗಳಿವೆ. ಹೀಗಾಗಿ ಭೈರತಿ ಬಸವರಾಜು ಅವರಿಗೆ ಜಾಮೀನು ನೀಡಬಾರದು.
ಹೀಗೆ ಜನವರಿ 29ರಂದು ಸಿಐಡಿ ಪರ ವಕೀಲ ಜಗದೀಶ್ ವಾದಾಂಶಗಳನ್ನ ಪರಿಗಣಿಸಿ ಹೈಕೋರ್ಟ್ ಬೈರತಿ ಬಸವರಾಜು ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ. ಈಗ ಶಾಸಕ ಬೈರತಿ ಬಸವರಾಜುಗೆ ಇರೋದು ಎರಡೇ ದಾರಿ. ಒಂದು, ಸುಪ್ರೀಂ ಕೋರ್ಟಿಗೆ ಜಾಮೀನು ಕೋರಿ ಅರ್ಜಿ ಹಾಕಬಹುದು. ಇಲ್ಲ ಅಂದ್ರೆ ಸಿಐಡಿ ಅವರು ಅರೆಸ್ಟ್ ಮಾಡೋ ಮೊದಲೇ ಬೈರತಿ ಬಸವರಾಜು ಬಂದು ಶರಣಾಗಬೇಕು. ಅಂಥ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಶಾಸಕ ಬೈರತಿ ಬಸವರಾಜು. ಬೈರತ್ತಿಗೆ ಮುಳುವಾಗಿರೋದೆ ಆ 2 ದೂರು. ಹೌದು, ಬಿಕ್ಲು ಶಿವ ಕೊಲೆಯಾಗಿದ್ದು ಕಳೆದ ವರ್ಷ ಜುಲೈ 15ರಂದು. ಆದರೆ 2 ತಿಂಗಳ ಹಿಂದೆ, ಅಂದರೆ 2025ರ ಮೇ ತಿಂಗಳಲ್ಲೇ ಬಿಕ್ಲು ಶಿವ ಬೈರತಿ ಬಸವರಾಜು ವಿರುದ್ಧ ದೂರು ನೀಡಿದ್ದ. ಆವಲಹಳ್ಳಿ ಬಳಿಯ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ನನ್ನ ಕೊಲೆಗೆ ಸಂಚು ನಡೆಯುತ್ತಿದೆ. ಬೈರತಿ ಬಸವರಾಜು ಹಾಗೂ ಜಗ್ಗ ನನ್ನನ್ನು ಮುಗಿಸಲು ಸಂಚು ನಡೆಸಿದ್ದಾರೆ. ನನಗೆ ಜೀವ ಭಯವಿದ್ದು ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬಿಕ್ಲು ಶಿವ ಅಂದಿನ ನಗರ ಪೊಲೀಸ್ ಆಯುಕ್ತರಾಗಿದ್ದ ದಯಾನಂದ್ ಅವರಿಗೆ ದೂರು ನೀಡಿದ್ದ. ಇನ್ನು ಜುಲೈನಲ್ಲಿ ಬಿಕ್ಲು ಶಿವನ ಹತ್ಯೆಯಾದ್ಮೇಲೆ ಬಿಕ್ಲು ಶಿವನ ತಾಯಿ ಕೂಡ ಭಾರತೀ ನಗರ ಪೊಲೀಸ್ ಠಾಣೆಗೆ ಶಾಸಕ ಕೆ5 ಬೈರತಿ ಬಸವರಾಜು ಮತ್ತು ಕೆ1 ಜಗ್ಗನ ವಿರುದ್ಧ ದೂರು ಸಲ್ಲಿಸಿದ್ರು. ಆಮೇಲೆ ಪೊಲೀಸ್ ಠಾಣೆಗೆ ಬಂದು ಬೈರತಿ ವಿಚಾರಣೆ ಎದುರಿಸಿದ್ರು. ಯಾವಾಗ ಇಡೀ ಪ್ರಕರಣವನ್ನ ಸರ್ಕಾರ 2025 ಜುಲೈ 24ರಂದು ಸಿಐಡಿಗೆ ವಹಿಸಿತ್ತು, ಆವತ್ತಿನಿಂದಲೂ ಬೈರತಿ ಬಸವರಾಜು ತಲೆಮರೆಸಿಕೊಂಡಿದ್ರು. ಸುಪ್ರೀಂ ಕದಾ ತಟ್ಟಲು ಬೈರತಿ ಬಸವರಾಜು ಪ್ರಯತ್ನ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿರಲಿಲ್ಲ. ಆದರೆ ಹೈಕೋರ್ಟ್ ಪೀಠ ಡಿಸೆಂಬರ್ನಲ್ಲಿ ಜಾಮೀನು ನೀಡಿತ್ತು. ಆದ್ರೆ ಇವತ್ತು ಹೈಕೋರ್ಟ್ನಲ್ಲೇ ಜಾಮೀನು ಅರ್ಜಿ ವಜಾ ಆಗಿದೆ. ಇದೆಲ್ಲದರ ನಡುವೆ ಬೈರತಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಆದರೆ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಬೆಂಗಳೂರಿನ 42ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ 4236 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಬೈರತಿ ಬಸವರಾಜ್ ವಿರುದ್ಧವೂ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದೆ. ಹೀಗಾಗಿ ಬೈರತಿ ಬಸವರಾಜ್ ಬಂಧನ ಆಗೋದು ಬಹುತೇಕ ಖಚಿತ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇನ್ನು ಕೆನಡಾದಲ್ಲಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಹತ್ಯೆಯಾದಂತಹ ಚಂದನ್ ಕುಮಾರ್ ಅವರ ಕುಟುಂಬದ ಆಕ್ರಂದನ ಮುಗಿಬಿಟ್ಟಿದೆ. ಇವತ್ತು ಮೃತ ಚಂದನ್ ಅವರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳುವಂತಹ, ವಿಶೇಷವಾಗಿ ಅವರ ಅಪ್ಪ ಅಮ್ಮನಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ರಾಜಕಾರಣಿಗಳು ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ಎಚ್ ಡಿ ಕುಮಾರಸ್ವಾಮಿ ಅವರು ಫೋನ್ ಮೂಲಕವಾಗಿ ಮಾತನಾಡಿದ್ದಾರೆ. ಶನಿವಾರ ಕೆನಡಾದಿಂದ ಬೆಂಗಳೂರಿಗೆ ಚಂದನ್ ಅವರ ಪಾರ್ಥಿವ ಶರೀರ ತಲುಪಲಿದ್ದು ಭಾನುವಾರ ಅಂತ್ಯಕ್ರಿಯೆಯನ್ನು ನಿರ್ವಹಿಸೋದಕ್ಕೆ ಕುಟುಂಬದವರು ತೀರ್ಮಾನಿಸಿದ್ದಾರೆ. ಚಂದನ್ ಕುಮಾರ್ ಕೆನಡಾದಲ್ಲಿ ಭೀಕರ ಗುಂಡಿನ ದಾಳಿಯಲ್ಲಿ ಹತ್ಯೆಯಾದ ಕನ್ನಡಿಗ. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಹೆತ್ತವರಿಗೆ ಭಾರವಾಗದೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತನ್ನ ಶಿಕ್ಷಣವನ್ನ ತಾನೇ ಮಾಡಿಕೊಳ್ತಾ ಇದ್ದ ಮೇಧಾವಿ. ಕೆನಡಾದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದ ಚಂದನ್ ಅಲ್ಲೇ ಕನ್ನಡಿಗರನ್ನೂ ಒಗ್ಗೂಡಿಸಿ ವಿದೇಶದಲ್ಲಿ ಕನ್ನಡಿಗರಿಗೆ ಸಮಸ್ಯೆ ಆದ್ರೆ ಮೊದಲು ಸಹಾಯ ಹಸ್ತ ಚಾಚುತ್ತಿದ್ದ. ಯಾರ ಕಣ್ಣು ಬಿತ್ತೋ, ಅದ್ಯಾವ ದುಷ್ಕರ್ಮಿಗಳ ಜೊತೆ ಜಗಳ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಆದರೆ ಮೊನ್ನೆ ಭೀಕರವಾಗಿ ಕೆನಡಾದಲ್ಲೇ ಕೊಲೆಯಾಗಿದ್ದಾರೆ. ಇದ್ದ ಒಬ್ಬನೇ ಒಬ್ಬ ಕರುಳ ಬಳ್ಳಿಯನ್ನ ಕಳ್ಕೊಂಡ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮಗನ ಶವಕ್ಕೆ ನಮ್ಮ ಮಾತೃಭೂಮಿಯಲ್ಲೇ ಸಂಸ್ಕಾರ ಮಾಡಬೇಕು, ದಯವಿಟ್ಟು ಮೃತದೇಹ ತರಿಸಿಕೊಡಿ ಅಂತ ಗೋಗರಿತಾ ಇದ್ದಾರೆ. ಈಗ ಹೆತ್ತವರ ಕೂಗಿಗೆ ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಸಹಾಯ ಹಸ್ತ ಚಾಚಿದ್ದಾರೆ. ಮನೆಗೆ ಬಂದು ಸಾಂತ್ವನ ಹೇಳಿದ ಗೃಹ ಸಚಿವರು. ಹೆತ್ತವರ ಬೇಡಿಕೆಗೆ ಕೇಂದ್ರ ಸಚಿವರ ಸ್ಪಂದನೆ. ತ್ಯಾಮಗೊಂಡ್ಲುವಿನ ಚಂದನ್ ಕುಮಾರ್ ಮನೆಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ರು. ಹೆತ್ತವರಿಗೆ ಸಾಂತ್ವನ ಹೇಳಿದ್ರು. ಕೆನಡಾದಿಂದ ಮೃತದೇಹವನ್ನ ತರಿಸಿಕೊಡಲು ಸರ್ಕಾರ ಎಲ್ಲಾ ಸಹಾಯ ಮಾಡುತ್ತೆ ಅಂತಾನೂ ಹೆತ್ತವರಿಗೆ ಆಶ್ವಾಸನೆ ಕೊಟ್ಟರು. ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಇನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಫೋನ್ ಮಾಡಿದ್ರು. ಚಂದನ್ ಮೃತದೇಹವನ್ನ ತರಿಸಿಕೊಡುವ ಭರವಸೆಯನ್ನ ಚಂದನ್ ಪೋಷಕರಿಗೆ ನೀಡಿದ್ರು. ಅವರೆಲ್ಲ
ಅದಂತೂ ಒಳ್ಳೇದು ಮಾಡಿ ಸರ್. ನಮ್ಮ ಮಾತೃಭೂಮಿಯಲ್ಲಿ ನಮ್ಮ ಜಾಗದಲ್ಲಿ ನಾವು ಮಾಡ್ಬೇಕು ಸರ್. ಅಷ್ಟೇ ಆಯ್ತು ಸರ್, ಅಷ್ಟೊಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಚಂದನ್ ಕುಟುಂಬಕ್ಕೆ ಪಕ್ಷ ಭೇದ ಮರೆತು ಎಲ್ಲರೂ ಸಾಂತ್ವನ ಹೇಳ್ತಿದ್ದಾರೆ, ಧೈರ್ಯ ತುಂಬುತ್ತಿದ್ದಾರೆ. ಮಾಜಿ ಶಾಸಕ ಶ್ರೀನಿವಾಸ್ 10 ಲಕ್ಷದ ನೆರವನ್ನು ಅವರ ಕುಟುಂಬಕ್ಕೆ ಘೋಷಿಸಿದ್ದಾರೆ. ಎಲ್ಲರೂ ನಿಂತ್ಕೊಂಡು ನನ್ನ ಮಗನ್ನ ಪಾರ್ಥಿವ ಶರೀರ ತರಿಸೋಸ್ಕರವಾಗಿ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಫೋನ್ ಮಾಡಿದ್ರು ಸರ್. ಶನಿವಾರ ಬರ್ತದೆ, ಶನಿವಾರದ ಭಾನುವಾರ ಬರ್ತದೆ ಅಂತ ಹೇಳಿದ್ರು. ಕೆನಡಾದಲ್ಲಿ ಅಂತಿಮ ನಮನ ಸಲ್ಲಿಸಿ ಅಲ್ಲಿಂದ ಕಳುಹಿಸಿಕೊಡಲಿದ್ದು, ಶನಿವಾರ ಕೆನಡಾದಿಂದ ಬೆಂಗಳೂರಿಗೆ ಚಂದನ್ ಮೃತದೇಹ ತಲುಪಲಿದೆ. ಭಾನುವಾರ ತ್ಯಾಮಗೊಂಡ್ಲುವಿನಲ್ಲೇ ಅಂತ್ಯಕ್ರಿಯೆ ನಡೆಸಲು ಹೆತ್ತವರು ತೀರ್ಮಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.